ಒಂದು ಏಡಿ ಸಮುದ್ರದ ಕಿನಾರೆಯಲ್ಲಿ ಹೋಗ್ತಾ ಇತ್ತು. ತನ್ನ ಪಾದಗಳ ಗುರುತುಗಳನ್ನು ನೋಡಿ ಸಂತೋಷ ಪಡ್ತಾ ಇತ್ತು. ಅದು ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಿಂದಿರುಗಿ ನೋಡುತ್ತಾ ತನ್ನ ಗುರುತುಗಳನ್ನು ನೋಡಿ ಮತ್ತೆ ಖುಷಿ ಪಡ್ತಾ ಇತ್ತು. ಆ ಗುರುತು ಎಷ್ಟು ಸುಂದರವಾಗಿದೆ, ಅಷ್ಟು ಉದ್ದದ ಗೆರೆ ನೋಡೋದಕ್ಕೆ ಚಂದ ಅಂದುಕೊಳ್ಳುವಷ್ಟರಲ್ಲಿ ದೊಡ್ಡದಾದ ಅಲೆ ಬಂದು ಏಡಿಯ ಎಲ್ಲ ಗುರುತುಗಳನ್ನು ಅಳಿಸಿ ಹಾಕ್ತಾ ಹೋಗುತ್ತೆ. ಆಗ ಏಡಿ ಸಮುದ್ರದ ಕಡೆಗೆ ಬಹಳ ದುಃಖದಿಂದ ನೋಡುತ್ತಾ ಹೇಳುತ್ತೆ, ನಾನು ನಿನ್ನೊಳಗೆ ವಾಸ ಮಾಡ್ತಾ ಇದ್ದೆ, ಆದರೆ ನೀನು ನನ್ನ ಸಂತೋಷವನ್ನ ನೋಡಲೇ ಇಲ್ಲ. ಎಲ್ಲ ಗುರುತುಗಳನ್ನು ಅಳಿಸಿ ಹಾಕಿ ನನ್ನ ಸಂತೋಷವನ್ನ ಬಲಿ ಪಡೆದುಕೊಂಡೆ ಅಂತ ಹೇಳಿ ದುಃಖಿಸುತ್ತೆ. ಇದಕ್ಕೆ ಸಮುದ್ರ ಏನು ಉತ್ತರ ಕೊಡುತ್ತೆ ಗೊತ್ತಾ? ಗೆಳೆಯ, ನಿನ್ನ ಪಾದಗಳ ಗುರುತುಗಳನ್ನು ನೋಡಿದ ನಂತರ ಬೇಟೆಗಾರ ನಿನ್ನನ್ನು ಹಿಂಬಾಲಿಸಿ ನಿನ್ನನ್ನು ಕೊಲ್ಲಲು ಬರ್ತಾನೆ. ಇದರಿಂದ ಬೇಟೆಗಾರನಿಗೆ ಸುಲಭವಾಗುತ್ತಿದೆ. ಹೀಗಾಗಿ ನಾನು ನಿನ್ನನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಾಳಜಿಯಿಂದ ನಿನ್ನ ಗುರುತನ್ನ ಅಳಿಸಿ ಹಾಕಿದೆ ಅಂತ ಸಮುದ್ರ ಹೇಳುತ್ತೆ. ಈ ಕಥೆಯಿಂದ ನಾವು ಕಲಿಯೋದು ತುಂಬಾನೇ ಇದೆ. ಕೆಲವೊಮ್ಮೆ ನಮ್ಮವರು ನಮ್ಮ ಒಳ್ಳೆಯದಕ್ಕೆ ಏನೇನೋ ಮಾಡ್ತಾರೆ, ಆದರೆ ನಾವು ಮಾತ್ರ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸತ್ಯ ಅಸತ್ಯಗಳನ್ನು ಪರಿಶೀಲನೆ ಮಾಡಿ ವಾದಿಸಬೇಕು. ನಮ್ಮ ಕೆಟ್ಟ ಆಲೋಚನೆಗಳೇ ನಮಗೆ ಮುಳ್ಳಾಗುತ್ತವೆ. ಹಾಗಾಗಿ ನಾವು ಗೋಡೆ ಮತ್ತು ಮನೆಯನ್ನ ಕೆಡುವಂತೆ ಸಂಬಂಧಗಳನ್ನು ಮುರಿಯಲು ಹೋಗಬಾರ್ದು. ತಪ್ಪುಗಳನ್ನು ತಿದ್ದಿಕೊಂಡು ಕ್ಷಮಿಸುತ್ತಾ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು. ತಪ್ಪಾಗೋದು ಸಹಜ, ಒಬ್ಬರಿಂದಲೇ ಆಗಿದೆ ಅನ್ನೋದು ತಪ್ಪು. ನಮ್ಮ ಯೋಚನೆಗಳು ಬದಲಾದಾಗ ಎಲ್ಲವೂ ಸರಿಯಾಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.